ಇನ್ನು ಬಾಲಿವುಡ್ ಸ್ಟಾರ್ ನಟ ಸೈಫ್ ಅಲಿ ಖಾನ್ ಚಾಕು ಇರಿದು ಪೊಲೀಸರ ಸೆರೆಯಲ್ಲಿರುವ ಆರೋಪಿಯ ಎಲ್ಲ ಮಾಹಿತಿ ಹೊರಬಿದ್ದಿದೆ. ಕಡು ಬಡತನದ ಕಾರಣದಿಂದ ಅಪರಾಧ ಜಗತ್ತಿಗೆ ಕಾಲಿಟ್ಟಿದ್ದ ಎಂಬ ಕರಾಳ ಸತ್ಯ ತಿಳಿದು ಬಂದಿದೆ. ನೋಡಿ, ಇವತ್ತು 10 ಜನ ತೀರ್ಕೊಂಡ್ರಲ್ಲ 30 ಜನರಲ್ಲಿ, ಅವರು ಕೂಡ ಬಡತನದಲ್ಲೇ ಇದ್ದವರು. ಆದರೆ ಅವರು ಕಳ್ಳತನಕ್ಕೆ ಹೋಗಲಿಲ್ಲ, ಸೂರ್ಯ ಹಾಕೋಕ್ಕೆ ಹೋಗಿಲ್ಲ, ದರೋಡೆ ಮಾಡೋಕ್ಕೆ ಹೋಗಲಿಲ್ಲ, ವ್ಯಾಪಾರ ಮಾಡೋಕ್ಕೆ ಹೋದ್ರು. ಅವ್ರು ತೀರ್ಕೊಂಡಿದ್ದಾರೆ. ಅವರಿಗೆ ಸರ್ಕಾರ ಕೊಡಬೇಕು ತಾನೇ, ಕೊಡಲೇಬೇಕು. ಇಲ್ಲಿ ಈ ನನಗೆ ದೊಡ್ಡವರ ಸಣ್ಣತನಗಳು ನೋಡಿ, ಅಲ್ಪ ರಿಕ್ಷಾ ಡ್ರೈವರ್ ಕರ್ಕೊಂಡು ಹೋದ್ರಂತೆ ಅವನಿಗೆ 11,000 ಕೊಟ್ಬಿಟ್ರಂತೆ. ದೊಡ್ಡ ನಮ್ಮಲ್ಲಿ ಅದಕ್ಕಿಂತ ಜಾಸ್ತಿ ಕೊಡ್ತಾರೆ. ಈಗ ಕಳ್ಳ ಸಿಕ್ಕಾಕೊಂಡಿದ್ದಾನೆ, ಆತನ ಹಿನ್ನೆಲೆ ಬಹಿರಂಗವಾಗಿದೆ. ಒಂದು ರಿಪೋರ್ಟ್. ₹6 ಚಹಾ, ₹60 ಬುರ್ಜಿ ಪಾವ್. ಸೈಫ್ಗೆ ಚಾಕು ಇರಿದವನ ಬಡತನದ ಕಹಾನಿ. ಜನವರಿ 17ರಂದು ಸೈಫ್ ಅಲಿ ಖಾನ್ಗೆ ಚಾಕು ಇರಿದ ಬಾಂಗ್ಲಾದೇಶ ಮೂಲದ ಆರೋಪಿಯನ್ನ ಮುಂಬೈ ಪೊಲೀಸರು ಬಂಧಿಸಿ ಸರಿಯಾಗಿ ರುಬ್ಬಿದ್ದಾರೆ. 3ನೇ ದಿನವೇ ಬಹುತೇಕ ಆತನ ಹಿಸ್ಟರಿ ಕೆದಕಿದ್ದಾರೆ. ನಟನಿಗೆ ಚಾಕು ಇರಿದೆ ಅಂತಲೇ ಗೊತ್ತಿರಲಿಲ್ಲ. ಬಾಂಗ್ಲಾದೇಶ ಮೂಲದ 30 ವರ್ಷದ ಮೊಹಮ್ಮದ್ ಶರೀಫುಲ್ ಇಸ್ಲಾಂ ಶೇಜಾದ್ಗೆ ಕೊಲೆಯ ಉದ್ದೇಶ ಇರಲಿಲ್ಲ. ದರೋಡೆ ಮಾಡಲು ಮನೆಗೆ ನುಗ್ಗಿದ್ದ. ತಾನು ಚಾಕು ಇರಿದಿದ್ದು ತಪ್ಪಿಸಿಕೊಳ್ಳುವ ಸಲುವಾಗಿಯೇ ಹೊರತು ನಟನಿಗೆ ಚಾಕು ಹಾಕುತ್ತಿದ್ದೇನೆ ಅಂತಲೂ ಗೊತ್ತಿರಲಿಲ್ವಂತೆ. ಥಾಣೆ ರೆಸ್ಟೋರೆಂಟ್ನಲ್ಲಿ ಹೌಸ್ ಕೀಪಿಂಗ್. ಹೌದು, ಇಸ್ಲಾಂ ಶಹಜಾದ್ ಥಾಣೆ ರೆಸ್ಟೋರೆಂಟ್ನಲ್ಲಿ ಸ್ವಚ್ಛ ಮಾಡುವ ಕೆಲಸ ಮಾಡ್ತಿದ್ದ. ಆದರೆ ಡಿಸೆಂಬರ್ 15ರಂದು ಕೆಲಸ ಕಳೆದುಕೊಂಡು ನಿರ್ಗತಿಕನಾಗಿದ್ದ. ಕೈಯಲ್ಲಿ ₹1 ಇಲ್ಲವಾಗಿತ್ತು. ಅದೇ ಕಾರಣಕ್ಕೆ ರಾಬರಿಗೆ ಮುಂದಾಗಿದ್ದಂತೆ. ಫೋನ್ ಪೇ ಮಾಡಿ ಸಿಕ್ಕಿಬಿದ್ದ ಆರೋಪಿ. ಇಸ್ಲಾಂ ಶಹಜಾದ್ ತಿಂಗಳಿಗೆ 13,000 ಸಂಬಳಕ್ಕೆ ಕೆಲಸ ಮಾಡ್ತಿದ್ದ. ಕೇವಲ 1,000 ಉಳಿಸಿಕೊಂಡು ಮಿಕ್ಕ 12,000ವನ್ನ ಬಾಂಗ್ಲಾದಲ್ಲಿರುವ ತನ್ನ ತಾಯಿಯ ಚಿಕಿತ್ಸೆಗೆ ಕಳಿಸುತ್ತಿದ್ದ. ಆದರೆ ಸೈಫ್ ಮನೆ ಬಳಿಯಲ್ಲೇ ಜನವರಿ 18ರಂದು ₹6 ಫೋನ್ ಪೇ ಮಾಡಿ ಟೀ ಖರೀದಿಸಿ ₹60 ಕೊಟ್ಟು ಬುರ್ಜಿ ಪಾವ್ ತಿಂದಿದ್ದ. ಅದನ್ನಾಧರಿಸಿ ಪೊಲೀಸರು ಇಸ್ಲಾಂ ಶಹಜಾದ್ನನ್ನ ಬಂಧಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಬಾಲಿವುಡ್ ಸ್ಟಾರ್ ನಟ ಸೈಫ್ ಅಲಿ ಖಾನ್ ಚಾಕು ಇರಿದು ಪೊಲೀಸರ ಸೆರೆಯಲ್ಲಿರುವ ಆರೋಪಿಯ ಎಲ್ಲ ಮಾಹಿತಿ ಹೊರಬಿದ್ದಿದೆ. ಕಡು ಬಡತನದ ಕಾರಣದಿಂದ ಅಪರಾಧ ಜಗತ್ತಿಗೆ ಕಾಲಿಟ್ಟಿದ್ದ ಎಂಬ ಕರಾಳ ಸತ್ಯ ತಿಳಿದು ಬಂದಿದೆ. ನೋಡಿ, ಇವತ್ತು 10 ಜನ ತೀರ್ಕೊಂಡ್ರಲ್ಲ 30 ಜನರಲ್ಲಿ, ಅವರು ಕೂಡ ಬಡತನದಲ್ಲೇ ಇದ್ದವರು. ಆದರೆ ಅವರು ಕಳ್ಳತನಕ್ಕೆ ಹೋಗಲಿಲ್ಲ, ಸೂರ್ಯ ಹಾಕೋಕ್ಕೆ ಹೋಗಿಲ್ಲ, ದರೋಡೆ ಮಾಡೋಕ್ಕೆ ಹೋಗಲಿಲ್ಲ, ವ್ಯಾಪಾರ ಮಾಡೋಕ್ಕೆ ಹೋದ್ರು. ಅವ್ರು ತೀರ್ಕೊಂಡಿದ್ದಾರೆ. ಅವರಿಗೆ ಸರ್ಕಾರ ಕೊಡಬೇಕು ತಾನೇ, ಕೊಡಲೇಬೇಕು. ಇಲ್ಲಿ ಈ ನನಗೆ ದೊಡ್ಡವರ ಸಣ್ಣತನಗಳು ನೋಡಿ, ಅಲ್ಪ ರಿಕ್ಷಾ ಡ್ರೈವರ್ ಕರ್ಕೊಂಡು ಹೋದ್ರಂತೆ ಅವನಿಗೆ 11,000 ಕೊಟ್ಬಿಟ್ರಂತೆ. ದೊಡ್ಡ ನಮ್ಮಲ್ಲಿ ಅದಕ್ಕಿಂತ ಜಾಸ್ತಿ ಕೊಡ್ತಾರೆ. ಈಗ ಕಳ್ಳ ಸಿಕ್ಕಾಕೊಂಡಿದ್ದಾನೆ, ಆತನ ಹಿನ್ನೆಲೆ ಬಹಿರಂಗವಾಗಿದೆ. ಒಂದು ರಿಪೋರ್ಟ್. ₹6 ಚಹಾ, ₹60 ಬುರ್ಜಿ ಪಾವ್. ಸೈಫ್ಗೆ ಚಾಕು ಇರಿದವನ ಬಡತನದ ಕಹಾನಿ. ಜನವರಿ 17ರಂದು ಸೈಫ್ ಅಲಿ ಖಾನ್ಗೆ ಚಾಕು ಇರಿದ ಬಾಂಗ್ಲಾದೇಶ ಮೂಲದ ಆರೋಪಿಯನ್ನ ಮುಂಬೈ ಪೊಲೀಸರು ಬಂಧಿಸಿ ಸರಿಯಾಗಿ ರುಬ್ಬಿದ್ದಾರೆ. 3ನೇ ದಿನವೇ ಬಹುತೇಕ ಆತನ ಹಿಸ್ಟರಿ ಕೆದಕಿದ್ದಾರೆ. ನಟನಿಗೆ ಚಾಕು ಇರಿದೆ ಅಂತಲೇ ಗೊತ್ತಿರಲಿಲ್ಲ. ಬಾಂಗ್ಲಾದೇಶ ಮೂಲದ 30 ವರ್ಷದ ಮೊಹಮ್ಮದ್ ಶರೀಫುಲ್ ಇಸ್ಲಾಂ ಶೇಜಾದ್ಗೆ ಕೊಲೆಯ ಉದ್ದೇಶ ಇರಲಿಲ್ಲ. ದರೋಡೆ ಮಾಡಲು ಮನೆಗೆ ನುಗ್ಗಿದ್ದ. ತಾನು ಚಾಕು ಇರಿದಿದ್ದು ತಪ್ಪಿಸಿಕೊಳ್ಳುವ ಸಲುವಾಗಿಯೇ ಹೊರತು ನಟನಿಗೆ ಚಾಕು ಹಾಕುತ್ತಿದ್ದೇನೆ ಅಂತಲೂ ಗೊತ್ತಿರಲಿಲ್ವಂತೆ. ಥಾಣೆ ರೆಸ್ಟೋರೆಂಟ್ನಲ್ಲಿ ಹೌಸ್ ಕೀಪಿಂಗ್. ಹೌದು, ಇಸ್ಲಾಂ ಶಹಜಾದ್ ಥಾಣೆ ರೆಸ್ಟೋರೆಂಟ್ನಲ್ಲಿ ಸ್ವಚ್ಛ ಮಾಡುವ ಕೆಲಸ ಮಾಡ್ತಿದ್ದ. ಆದರೆ ಡಿಸೆಂಬರ್ 15ರಂದು ಕೆಲಸ ಕಳೆದುಕೊಂಡು ನಿರ್ಗತಿಕನಾಗಿದ್ದ. ಕೈಯಲ್ಲಿ ₹1 ಇಲ್ಲವಾಗಿತ್ತು. ಅದೇ ಕಾರಣಕ್ಕೆ ರಾಬರಿಗೆ ಮುಂದಾಗಿದ್ದಂತೆ. ಫೋನ್ ಪೇ ಮಾಡಿ ಸಿಕ್ಕಿಬಿದ್ದ ಆರೋಪಿ. ಇಸ್ಲಾಂ ಶಹಜಾದ್ ತಿಂಗಳಿಗೆ 13,000 ಸಂಬಳಕ್ಕೆ ಕೆಲಸ ಮಾಡ್ತಿದ್ದ. ಕೇವಲ 1,000 ಉಳಿಸಿಕೊಂಡು ಮಿಕ್ಕ 12,000ವನ್ನ ಬಾಂಗ್ಲಾದಲ್ಲಿರುವ ತನ್ನ ತಾಯಿಯ ಚಿಕಿತ್ಸೆಗೆ ಕಳಿಸುತ್ತಿದ್ದ. ಆದರೆ ಸೈಫ್ ಮನೆ ಬಳಿಯಲ್ಲೇ ಜನವರಿ 18ರಂದು ₹6 ಫೋನ್ ಪೇ ಮಾಡಿ ಟೀ ಖರೀದಿಸಿ ₹60 ಕೊಟ್ಟು ಬುರ್ಜಿ ಪಾವ್ ತಿಂದಿದ್ದ. ಅದನ್ನಾಧರಿಸಿ ಪೊಲೀಸರು ಇಸ್ಲಾಂ ಶಹಜಾದ್ನನ್ನ ಬಂಧಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಬಾಲಿವುಡ್ ಸ್ಟಾರ್ ನಟ ಸೈಫ್ ಅಲಿ ಖಾನ್ ಚಾಕು ಇರಿದು ಪೊಲೀಸರ ಸೆರೆಯಲ್ಲಿರುವ ಆರೋಪಿಯ ಎಲ್ಲ ಮಾಹಿತಿ ಹೊರಬಿದ್ದಿದೆ. ಕಡು ಬಡತನದ ಕಾರಣದಿಂದ ಅಪರಾಧ ಜಗತ್ತಿಗೆ ಕಾಲಿಟ್ಟಿದ್ದ ಎಂಬ ಕರಾಳ ಸತ್ಯ ತಿಳಿದು ಬಂದಿದೆ. ನೋಡಿ,
ಇವತ್ತು 10 ಜನ ತೀರ್ಕೊಂಡ್ರಲ್ಲ 30 ಜನರಲ್ಲಿ, ಅವರು ಕೂಡ ಬಡತನದಲ್ಲೇ ಇದ್ದವರು. ಆದರೆ ಅವರು ಕಳ್ಳತನಕ್ಕೆ ಹೋಗಲಿಲ್ಲ, ಸೂರ್ಯ ಹಾಕೋಕ್ಕೆ ಹೋಗಿಲ್ಲ, ದರೋಡೆ ಮಾಡೋಕ್ಕೆ ಹೋಗಲಿಲ್ಲ, ವ್ಯಾಪಾರ ಮಾಡೋಕ್ಕೆ ಹೋದ್ರು. ಅವ್ರು ತೀರ್ಕೊಂಡಿದ್ದಾರೆ. ಅವರಿಗೆ ಸರ್ಕಾರ ಕೊಡಬೇಕು ತಾನೇ, ಕೊಡಲೇಬೇಕು. ಇಲ್ಲಿ ಈ ನನಗೆ ದೊಡ್ಡವರ ಸಣ್ಣತನಗಳು ನೋಡಿ, ಅಲ್ಪ ರಿಕ್ಷಾ ಡ್ರೈವರ್ ಕರ್ಕೊಂಡು ಹೋದ್ನಂತೆ, ಅವನಿಗೆ 11,000 ಕೊಟ್ಬಿಟ್ರಂತೆ. ದೊಡ್ಡ ಇದಾ? ನಮ್ಮಲ್ಲಿ ಅದಕ್ಕಿಂತ ಜಾಸ್ತಿ ಕೊಡ್ತಾರೆ. ಈಗ ಕಳ್ಳ ಸಿಕ್ಕಾಕೊಂಡಿದ್ದಾನೆ, ಆತನ ಹಿನ್ನೆಲೆ ಬಹಿರಂಗವಾಗಿದೆ. ಒಂದು ರಿಪೋರ್ಟ್. ₹6 ಚಹಾ, ₹60 ಬುರ್ಜಿ ಪಾವ್. ಸೈಫ್ಗೆ ಚಾಕು ಇರಿದವನ ಬಡತನದ ಕಹಾನಿ. ಜನವರಿ 17ರಂದು ಸೈಫ್ ಅಲಿ ಖಾನ್ಗೆ ಚಾಕು ಇರಿದ ಬಾಂಗ್ಲಾದೇಶ ಮೂಲದ ಆರೋಪಿಯನ್ನ ಮುಂಬೈ ಪೊಲೀಸರು ಬಂಧಿಸಿ ಸರಿಯಾಗಿ ರುಬ್ಬಿದ್ದಾರೆ. 3ನೇ ದಿನವೇ ಬಹುತೇಕ ಆತನ ಹಿಸ್ಟರಿ ಕೆದಕಿದ್ದಾರೆ. ನಟನಿಗೆ ಚಾಕು ಇರಿದೆ ಅಂತಲೇ ಗೊತ್ತಿರಲಿಲ್ಲ. ಬಾಂಗ್ಲಾದೇಶ ಮೂಲದ 30 ವರ್ಷದ ಮೊಹಮ್ಮದ್ ಶರೀಫುಲ್ ಇಸ್ಲಾಂ ಶೇಜಾದ್ಗೆ ಕೊಲೆಯ ಉದ್ದೇಶ ಇರಲಿಲ್ಲ. ದರೋಡೆ ಮಾಡಲು ಮನೆಗೆ ನುಗ್ಗಿದ್ದ. ತಾನು ಚಾಕು ಇರಿದಿದ್ದು ತಪ್ಪಿಸಿಕೊಳ್ಳುವ ಸಲುವಾಗಿಯೇ ಹೊರತು ನಟನಿಗೆ ಚಾಕು ಹಾಕುತ್ತಿದ್ದೇನೆ ಅಂತಲೂ ಗೊತ್ತಿರಲಿಲ್ವಂತೆ. ಥಾಣೆ ರೆಸ್ಟೋರೆಂಟ್ನಲ್ಲಿ ಹೌಸ್ ಕೀಪಿಂಗ್. ಹೌದು, ಇಸ್ಲಾಂ ಶಹಜಾದ್ ಥಾಣೆ ರೆಸ್ಟೋರೆಂಟ್ನಲ್ಲಿ ಸ್ವಚ್ಛ ಮಾಡುವ ಕೆಲಸ ಮಾಡ್ತಿದ್ದ. ಆದರೆ ಡಿಸೆಂಬರ್ 15ರಂದು ಕೆಲಸ ಕಳೆದುಕೊಂಡು ನಿರ್ಗತಿಕನಾಗಿದ್ದ. ಕೈಯಲ್ಲಿ ₹1 ಇಲ್ಲವಾಗಿತ್ತು. ಅದೇ ಕಾರಣಕ್ಕೆ ರಾಬರಿಗೆ ಮುಂದಾಗಿದ್ದಂತೆ. ಫೋನ್ ಪೇ ಮಾಡಿ ಸಿಕ್ಕಿಬಿದ್ದ ಆರೋಪಿ. ಇಸ್ಲಾಂ ಶಹಜಾದ್ ತಿಂಗಳಿಗೆ 13,000 ಸಂಬಳಕ್ಕೆ ಕೆಲಸ ಮಾಡ್ತಿದ್ದ. ಕೇವಲ 1,000 ಉಳಿಸಿಕೊಂಡು ಮಿಕ್ಕ 12,000ವನ್ನ ಬಾಂಗ್ಲಾದಲ್ಲಿರುವ ತನ್ನ ತಾಯಿಯ ಚಿಕಿತ್ಸೆಗೆ ಕಳಿಸುತ್ತಿದ್ದ. ಆದರೆ ಸೈಫ್ ಮನೆ ಬಳಿಯಲ್ಲೇ ಜನವರಿ 18ರಂದು ₹6 ಫೋನ್ ಪೇ ಮಾಡಿ ಟೀ ಖರೀದಿಸಿ ₹60 ಕೊಟ್ಟು ಬುರ್ಜಿ ಪಾವ್ ತಿಂದಿದ್ದ. ಅದನ್ನಾಧರಿಸಿ ಪೊಲೀಸರು ಇಸ್ಲಾಂ ಶಹಜಾದ್ನನ್ನ ಬಂಧಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ಬಾಲಿವುಡ್ ಸ್ಟಾರ್ ನಟ ಸೈಫ್ ಅಲಿ ಖಾನ್ ಚಾಕು ಇರಿದು ಪೊಲೀಸರ ಸೆರೆಯಲ್ಲಿರುವ ಆರೋಪಿಯ ಎಲ್ಲ ಮಾಹಿತಿ ಹೊರಬಿದ್ದಿದೆ. ಕಡು ಬಡತನದ ಕಾರಣದಿಂದ ಅಪರಾಧ ಜಗತ್ತಿಗೆ ಕಾಲಿಟ್ಟಿದ್ದ ಎಂಬ ಕರಾಳ ಸತ್ಯ ತಿಳಿದು ಬಂದಿದೆ. ನೋಡಿ, ಇವತ್ತು 10 ಜನ ತೀರ್ಕೊಂಡ್ರಲ್ಲ 30 ಜನರಲ್ಲಿ, ಅವರು ಕೂಡ ಬಡತನದಲ್ಲೇ ಇದ್ದವರು. ಆದರೆ ಅವರು ಕಳ್ಳತನಕ್ಕೆ ಹೋಗಲಿಲ್ಲ, ಸೂರ್ಯ ಹಾಕೋಕ್ಕೆ ಹೋಗಿಲ್ಲ, ದರೋಡೆ ಮಾಡೋಕ್ಕೆ ಹೋಗಲಿಲ್ಲ, ವ್ಯಾಪಾರ ಮಾಡೋಕ್ಕೆ ಹೋದ್ರು. ಅವ್ರು ತೀರ್ಕೊಂಡಿದ್ದಾರೆ. ಅವರಿಗೆ ಸರ್ಕಾರ ಕೊಡಬೇಕು ತಾನೇ, ಕೊಡಲೇಬೇಕು. ಇಲ್ಲಿ ಈ ನನಗೆ ದೊಡ್ಡವರ ಸಣ್ಣತನಗಳು ನೋಡಿ, ಅಲ್ಪ ರಿಕ್ಷಾ ಡ್ರೈವರ್ ಕರ್ಕೊಂಡು ಹೋದ್ನಂತೆ, ಅವನಿಗೆ 11,000 ಕೊಟ್ಬಿಟ್ರಂತೆ. ದೊಡ್ಡ ಇದಾ? ನಮ್ಮಲ್ಲಿ ಅದಕ್ಕಿಂತ ಜಾಸ್ತಿ ಕೊಡ್ತಾರೆ. ಈಗ ಕಳ್ಳ ಸಿಕ್ಕಾಕೊಂಡಿದ್ದಾನೆ, ಆತನ ಹಿನ್ನೆಲೆ ಬಹಿರಂಗವಾಗಿದೆ. ಒಂದು ರಿಪೋರ್ಟ್. ₹6 ಚಹಾ, ₹60 ಬುರ್ಜಿ ಪಾವ್. ಸೈಫ್ಗೆ ಚಾಕು ಇರಿದವನ ಬಡತನದ ಕಹಾನಿ. ಜನವರಿ 17ರಂದು ಸೈಫ್ ಅಲಿ ಖಾನ್ಗೆ ಚಾಕು ಇರಿದ ಬಾಂಗ್ಲಾದೇಶ ಮೂಲದ ಆರೋಪಿಯನ್ನ ಮುಂಬೈ ಪೊಲೀಸರು ಬಂಧಿಸಿ ಸರಿಯಾಗಿ ರುಬ್ಬಿದ್ದಾರೆ.